ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್ ಸರಿಹರಿ ಕಿಚನ್. ನಾನು ಸೌಂದರ್ಯ. ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ನವರಾತ್ರಿ ಶುರುವಾಯಿತು, ನವದುರ್ಗೆಯರಿಗೆ ಪ್ರಸಾದನ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು, ಹಾಗೆ ಯಾವ್ಯಾವ ದೇವಿಗೆ ಯಾವ್ಯಾವುದರಿಂದ ಪ್ರಸಾದನ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ಸ್ಟೆಪ್ಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದರಲ್ಲಿ ಮೊದಲನೆಯದಾಗಿ ಶೈಲಪುತ್ರಿ ದೇವಿಗೆ ತುಪ್ಪ ಬಳಸ್ಕೊಂಡು ನಾವು ಏನಾದರೂ ಪ್ರಸಾದನ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಾನು ಇವತ್ತು ಕೇಸರಿ ಬಾತ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಪ್ಯಾನ್ಗೆ ತುಪ್ಪನ ಹಾಕೊಳ್ತಾ ಇದ್ದೀನಿ. ತುಪ್ಪ ಬಿಸಿ ಆದ ನಂತರ ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಾನು ಮೊದಲಿಗೆ ಇಲ್ಲಿ ಗೋಡಂಬಿನ ಹಾಕೊಳ್ತಾ ಇದ್ದೀನಿ. ಗೋಡಂಬಿ ಒಂದು ಅರ್ಧದಷ್ಟು ಫ್ರೈ ಮಾಡ್ಕೊಳ್ಬೇಕು. ನಂತರ ನಾವು ಇದಕ್ಕೆ ದ್ರಾಕ್ಷಿನ ಹಾಕೊಳ್ಬೇಕಾಗುತ್ತೆ. ಒಟ್ಟಿಗೆ ಎರಡನ್ನೂ ಹಾಕ್ಬಿಟ್ರೆ ದ್ರಾಕ್ಷಿ ಬೇಗ ಸೀದೋಗ್ಬಿಡುತ್ತೆ. ಹಾಗಾಗಿ ಗೋಡಂಬಿ ಒಂದು ಅರ್ಧ ಫ್ರೈ ಆದಮೇಲೆ ಇದಕ್ಕೆ ದ್ರಾಕ್ಷಿನ ಹಾಕೊಳ್ಬೇಕಾಗುತ್ತೆ. ದ್ರಾಕ್ಷಿ ಮತ್ತು ಗೋಡಂಬಿನ ಚೆನ್ನಾಗಿ ಹದವಾಗಿ ಫ್ರೈ ಮಾಡ್ಕೊಬಿಟ್ಟು ನಾವು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕಾಗುತ್ತೆ. ಇದನ್ನು ಸಪ್ರೇಟಾಗಿ ಎತ್ಕೊಂಡಿದ್ದಾದ ನಂತರ ಇದಕ್ಕೆ ನಾವು ರವೆನ ಹಾಕಿ ಹುರ್ಕೊಳ್ಬೇಕು. ಮೊದಲನೇದಾಗಿ ಶೈಲಪುತ್ರಿ ದೇವಿಗೆ ನಾವು ತುಪ್ಪನೇ ಬಳಸ್ಕೊಂಡು ಮಾಡಬೇಕಾಗುತ್ತೆ. ತುಪ್ಪದಿಂದ ಮಾಡಿರೋ ಯಾವುದೇ ರೆಸಿಪಿನಾದರೂ ನೀವು ದೇವರಿಗೆ ನೈವೇದ್ಯಕ್ಕೆ ಇಡ್ಬೋದು. ನಂತರ ನೋಡಿ 1 ಕಪ್ಪಷ್ಟು ರವೆನ ಹಾಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹದವಾಗಿ ಹುರ್ಕೊಳ್ಬೇಕು. ಒಂದೊಳ್ಳೆ ಆರೋಮ ಬರೋವರೆಗೂ ಕೂಡ ನಾವು ಘಮ ಅಂತ ಅಲ್ಲಿವರೆಗೂ ಹುರ್ಕೊಳ್ಬೇಕಾಗುತ್ತೆ. ನಂತರ ಇದಕ್ಕೆ 3 ಕಪ್ಪಷ್ಟು ಅಂದರೆ ರವೆನ ತಗೊಂಡಿರ್ತೀವಲ್ಲ, ಅದರಲ್ಲಿ ಒಂದು 3ರಿಂದ 3.5 ಕಪ್ಪಷ್ಟು ಬಿಸಿನೀರನ್ನ ಕಾಯಿಸ್ಕೊಂಡು ಹಾಕ್ಕೊಳ್ಬೇಕು. ನಿಮಗೆ ಕೇಸರಿ ಬಾತ್ ಅನ್ನೋದು ತುಂಬ ತಳವಾಗಿರಬೇಕು ಅಂತ ಅಂದರೆ 3ರಿಂದ 3.5 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿದ್ದರೂ ನಡೆಯುತ್ತೆ ಅಂತ ಅಂದರೆ ಒಂದು 2.5-3 ಕಪ್ಪಷ್ಟನ್ನ ಹಾಕ್ಕೊಂಡ್ರೆ ಸಾಕು. ನೋಡಿ, ಬಿಸಿನೀರ ಹಾಕ್ಕೊಂಡಿದ್ದಾದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ನಾನಿಲ್ಲಿ ಕಲರ್ಗೆ ಅರಿಶಿನ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಏಲಕ್ಕಿ, ಒಂದು ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ನಾವು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಮಗೆ ಕೇಸರಿ ಬಾತ್ ಅನ್ನೋದು ಈ ಬಾಂಬೆ ರವೆನ ಯೂಸ್ ಮಾಡಿದ್ರೆ ಒಂದೊಳ್ಳೆ ಟೇಸ್ಟ್ ಬರುತ್ತೆ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿಬಿಟ್ಟು ಸಕ್ಕರೆನ ಹಾಕ್ಕೊಳ್ಬೇಕು. ನೋಡಿ, ಇವಾಗ ಗಟ್ಟಿಯಾಗಿದೆ. ಮತ್ತೆ ನಾವು ಇದಕ್ಕೆ ಸಕ್ಕರೆನ ಹಾಕೊಂಡಾಗ ತೆಳುವಾಗುತ್ತೆ. ನಾನಿಲ್ಲಿ ಒಂದು 3/4 ಕಪ್ಪಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ. ರವೆನ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ 3/4 ಕಪ್ಪಷ್ಟು ತೊಗೊಂಡ್ರೆ ನಮಗೆ ಸಿಹಿ ಅನ್ನೋದು ಕರೆಕ್ಟಾಗಿ ಆಗುತ್ತೆ. ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಅಥವಾ ನಮಗೆ ಕೇಸರಿ ಬಾತ್ನೂ ಕೂಡ ಮಾಡೋಕ್ಕಾಗೋದಿಲ್ಲ ಅನ್ನೋರು ನೀವು ಡೈರೆಕ್ಟಾಗಿ ತುಪ್ಪನೇ ನೈವೇದ್ಯಕ್ಕೆ ಇಟ್ಕೊಳ್ಬೋದು. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಒಂದು 2 ನಿಮಿಷ ಬಿಟ್ಟರೆ ಸಾಕು. ನೋಡಿ, ಎಷ್ಟು ಚೆನ್ನಾಗಿ ಕೇಸರಿ ಬಾತ್ ಅನ್ನೋದು ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಇವಾಗ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಮತ್ತೆ ಇನ್ನೂ 1.5 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಕೇಸರಿ ಬಾತ್ಗೆ ತುಪ್ಪ ಅನ್ನೋದು ಎಷ್ಟು ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಎಷ್ಟಿರುತ್ತೋ ನೋಡಿಬಿಟ್ಟು ಸೇರಿಸ್ಕೊಳ್ಳಿ. ಇಲ್ಲ ಅಂತ ಅಂದರೆ ನೀವು ಡೈರೆಕ್ಟಾಗಿ ತುಪ್ಪನ ನೈವೇದ್ಯಕ್ಕೆ ಇಡ್ಬೋದು. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿಬಿಟ್ಟು ಇಷ್ಟೇ ಸಿಂಪಲಾಗಿ ಕೇಸರಿ ಬಾತ್ ಅನ್ನೋದು ರೆಡಿ ಆಗಿಬಿಡ್ತು. ಮೊದಲನೆಯದಾಗಿ ಶೈಲಪುತ್ರಿ ದೇವಿಗೆ ಈ ತುಪ್ಪದಿಂದ ಮಾಡಿರೋ ಅಂಥ ಕೇಸರಿ ಬಾತ್ ಅನ್ನೋದು ನಮಗೆ ರೆಡಿ ಆಗಿಬಿಡ್ತು. 2ನೇ ದಿನ ಬ್ರಹ್ಮಚಾರಿಣಿ ದೇವಿಗೆ ಸಕ್ಕರೆಯಿಂದ ಮಾಡಿರೋ ನೈವೇದ್ಯನ ಕೊಡಬೇಕಾಗುತ್ತೆ. ಈ ರವೆ ಉಂಡೆನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ಒಂದು ಕಡಾಯಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿಯಾದ ನಂತರ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನೇ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಗೋಡಂಬಿ, ಬಾದಾಮಿ, ಪಿಸ್ತಾ, ಹಾಗೆ ಕಪ್ಪು ದ್ರಾಕ್ಷಿ ಮತ್ತು ದ್ರಾಕ್ಷಿನ ತೊಗೊಂಡಿದ್ದೀನಿ, ಒಣಗಿರೋ ಅಂಥ ದ್ರಾಕ್ಷಿ. ಇಷ್ಟನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಇದನ್ನು ತುಪ್ಪದಲ್ಲೇ ಮೀಡಿಯಮ್ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ತುಪ್ಪದಲ್ಲಿ ಇದನ್ನು ಫ್ರೈ ಮಾಡ್ಕೊಂಡಿದ್ದಾದ ನಂತರ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕಾಗುತ್ತೆ. ಜಾಸ್ತಿ ಸೀಸ್ಕೊಳ್ಬಾರ್ದು, ಆದರೆ ಮೀಡಿಯಮ್ ಉರಿಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಅದೇ ತುಪ್ಪಕ್ಕೆ ಇಲ್ಲಿ 2 ಕಪ್ಪಷ್ಟು ನಾನು ಮೀಡಿಯಮ್ ರವೆನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಉಪ್ಪಿಟ್ಟಿಗೆ ಬಳಸೋ ಅಂಥ ಬಾಂಬೆ ರವೆನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ರವೆ ಉಂಡೆ ಮಾಡಿದ್ರೆ ನಮಗೆ ರವೆ ಉಂಡೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಹಾಕ್ಬಿಟ್ಟು ಇದನ್ನು ಕೂಡ ಒಂದು 7ರಿಂದ 8 ನಿಮಿಷ ಮೀಡಿಯಮ್ ಉರಿಲಿ ಇಟ್ಬಿಟ್ಟು ಹುರ್ಕೊಳ್ಬೇಕಾಗುತ್ತೆ. ರವೆನ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಕಲರ್ ಚೇಂಜ್ ಮಾಡ್ಕೊಳ್ಬಾರ್ದು. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಒಂದು 7ರಿಂದ 8 ನಿಮಿಷ ಕ್ರಿಸ್ಪ್ ಆಗೋವರೆಗೂ ಹುರ್ಕೋಬೇಕು. ಯಾವುದೇ ರೀತಿಯಾಗಿ ಕಲರ್ ಚೇಂಜ್ ಮಾಡ್ಕೊಳ್ಬಾರ್ದು. ಕಡಿಮೆ ಊರಲ್ಲಿ ಇಟ್ಬಿಟ್ಟು ಹುರ್ಕೊಳ್ಬೇಕಾಗುತ್ತೆ. ನೋಡಿ, ಇದೀಗ ಹುರಿದಿದ್ದಾಗಿದೆ. ಕಲರ್ ಕೂಡ ಸ್ವಲ್ಪನೂ ಚೇಂಜ್ ಆಗಿಲ್ಲ. ತುಪ್ಪ ಎಲ್ಲ ಇರ್ಕೊಂಡು ಡ್ರೈ ಆಗಿದೆ. ನಂತರ ಇವಾಗ ಅದೇ ಬಾಣಲಿಗೆ, ಬಿಸಿ ಇರೋವಂಥ ಬಾಣಲಿಗೆ 1 ಕಪ್ಪಷ್ಟು ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಬಿಟ್ಟರೆ ಸಾಕು, ಆ ಬಿಸಿಗೆ ಅದು ರಫ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ನಾವು ಫ್ರೈ ಮಾಡಿಟ್ಕೊಂಡಿರೋ ಅಂಥ ರವೆ ಜೊತೆಗೆ 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪಷ್ಟು ರವೆಗೆ 1 ಕಪ್ಪಷ್ಟು ಸಕ್ಕರೆ ಸಾಕಾಗುತ್ತೆ. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಆಫ್ ಆ್ಯಂಡ್ ಆನ್ ಮಾಡಿ 2 ಸಲ ರುಬ್ಕೊಳ್ಬೇಕಷ್ಟೇ. ಕಂಟಿನ್ಯೂಸ್ ಆಗಿ ರುಬ್ಬಿ ಪೌಡ್ರ್ ಥರ ಮಾಡ್ಕೊಳ್ಬಾರ್ದು. ಜಸ್ಟ್ ಹಿಂಗೆ ಆಫ್ ಆ್ಯಂಡ್ ಆನ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ಒಂದು ಸ್ವಲ್ಪನೂ ಕೂಡ ರುಬ್ಬಿಲ್ಲ, ರವೆ ಥರನೇ ಇದೆ. ಹಾಗೆ ಜಸ್ಟ್ ಸಕ್ಕರೆ ಮಿಕ್ಸ್ ಆಗೋದಕ್ಕೋಸ್ಕರ ಅಷ್ಟೇ. ನಂತರ ಇದನ್ನು ಒಂದು ಅಗಲವಾಗಿರೋವಂಥ ಪಾತ್ರೆಗೆ ಸುರ್ಕೊಳ್ಬೇಕಾಗುತ್ತೆ. ಇದಕ್ಕೆ ಕೊಬ್ಬರಿ, ಹಾಗೆ ನಾವು ಫ್ರೈ ಮಾಡಿಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೇಕು.
ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಕಲಸೋದಕ್ಕೋಸ್ಕರ ನನಗೆ 1 ಕಪ್ಪಷ್ಟು ಟೀ ಕುಡಿಯೋ ಕಪ್ಪಲ್ಲಿ 1 ಗ್ಲಾಸ್ ಹಾಲು ಸಾಕಾಗುತ್ತೆ. 2 ಕಪ್ಪಷ್ಟು ರವೆಗೆ 1 ಕಪ್ಪಷ್ಟು ಹಾಲು, 1 ಗ್ಲಾಸಷ್ಟು ಸಾಕಾಗುತ್ತೆ ಹಾಲು. ನೋಡಿ ಈ ರೀತಿಯಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕಾಯಿಸ್ಕೊಂಡಿರೋ ಅಂಥ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಬಿಸಿ ಇರೋ ಅಂಥ ಹಾಲನ್ನೇ ತೊಗೊಳ್ಳಿ, ತುಂಬ ತಣ್ಣಕ್ಕೂ ಇರಬಾರ್ದು ಅಥವಾ ತುಂಬ ಬಿಸಿಯಾಗೂ ಇರಬಾರ್ದು, ಮೀಡಿಯಮ್ ಆಗಿದ್ದರೆ ಸಾಕು. ಆ ಹಾಲನ್ನ ಹಾಕೋಬಿಟ್ಟು ನಾವು ನೀಟಾಗಿ ಕಲಸ್ಕೊಳ್ಬೇಕಾಗುತ್ತೆ. ಒಂದೇ ಸಲ ಹಾಲನ್ನ ಹಾಕ್ಕೊಳ್ಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿ ಹಾಕ್ಕೊಂಡು ತಳವಾಗಿ ಮಾಡ್ಕೊಳ್ಬಾರ್ದು. ನೋಡಿ ಹಾಕ್ಕೊಂಡು ಕಲಸ್ಕೊಂಡು ನೋಡಿ ಈ ರೀತಿಯಾಗಿ ಉಂಡೆ ಕಟ್ಟೋಕೆ ಬಂದರೆ ಸಾಕು. ನೆಕ್ಸ್ಟ್ ನಮಗೆ ಯಾವ ಸೈಜಲ್ಲಿ ರವೆ ಉಂಡೆ ಬೇಕು ನೋಡಿಬಿಟ್ಟು ಕಟ್ಕೊಳ್ಬೇಕಾಗುತ್ತೆ ಅಷ್ಟೇ. ಎಷ್ಟು ಈಸಿಯಾಗಿ ರವೆ ಉಂಡೆನ ಮಾಡ್ಕೊಳ್ಬೋದು. ಜಸ್ಟ್ ಒಂದು 1/4 ಗಂಟೆ ಟೈಮ್ ಇದ್ದರೆ ಸಾಕು, ಈ ರವೆ ಉಂಡೆ ರೆಡಿ ಆಗಿಬಿಡುತ್ತೆ. ರವೆ ಉಂಡೆ ಅಥವಾ ನೀವು ಸಕ್ಕರೆ ಬಳಸ್ಕೊಂಡು ಯಾವುದೇ ಮಾಡಿರೋವಂಥ ನೈವೇದ್ಯನೂ ಕೂಡ ನಾವು ಬ್ರಹ್ಮಚಾರಿಣಿ ದೇವಿಗೆ ನೈವೇದ್ಯಕ್ಕೆ ಇಡ್ಬೋದು. ನೆಕ್ಸ್ಟ್ ಇವಾಗ 3ನೇ ದಿನ ಚಂದ್ರಘಂಟ ದೇವಿಗೆ ಹಾಲನ್ನು ಉಪಯೋಗಿಸ್ಕೊಂಡು ಮಾಡ್ಕೊಳ್ಬೇಕು. ನಾನಿಲ್ಲಿ ಸಬ್ಬಕ್ಕಿ ಪಾಯಸನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಒಂದು ಬಾಣಲಿಗೆ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಬೇಕಾಗುತ್ತೆ. ತುಪ್ಪ ಕಾಯ್ದ ನಂತರ ಇಲ್ಲಿ ಒಂದು 15ರಷ್ಟು ಗೋಡಂಬಿ ಪೀಸಸ್ನ ಹಾಕೊಳ್ತಾ ಇದ್ದೀನಿ. ಹಾಕಿ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಗೋಡಂಬಿ ಸ್ವಲ್ಪ ಫ್ರೈ ಆದ ನಂತರ ಇಲ್ಲಿ ಬಾದಾಮ್ ಪೀಸಸ್ಸು ಹಾಗೆ ಪಿಸ್ತಾ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ನಿಮ್ಗೆ ಎಷ್ಟು ಬೇಕು ನೋಡಿಬಿಟ್ಟು ತಗೊಳ್ಳಿ, ಅಷ್ಟೇ ಇಷ್ಟೇ ಅಂತ ಏನಿಲ್ಲ, ಎಷ್ಟಾದರೂ ಕೂಡ ಹಾಕ್ಕೊಳ್ಬೋದು. ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಕೊನೆಯದಾಗಿ ನಾವಿಲ್ಲಿ ದ್ರಾಕ್ಷಿನ ಸೇರಿಸ್ಕೊಳ್ಬೇಕು. ದ್ರಾಕ್ಷಿನೂ ಕೂಡ ಹಾಕಿಬಿಟ್ಟು ಜಸ್ಟ್ ಒಂದು 30 ಸೆಕೆಂಡ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ದ್ರಾಕ್ಷಿ ಹಾಕಿದ ಮೇಲೆ ಮಾಡಿಬಿಟ್ಟು ಈ ಡ್ರೈ ಫ್ರೂಟ್ಸ್ನೆಲ್ಲ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಬೇಕು. ಅದೇ ತುಪ್ಪಕ್ಕೆ ನೋಡಿ ಈ ಅಳತೆ ಕಪ್ಪಲ್ಲಿ ನಾನು 1 ಕಪ್ಪಷ್ಟು ನೈಲಾನ್ ಸಬ್ಬಕ್ಕಿ ಅಂದರೆ ಸಣ್ಣದಾಗಿ ಬರುತ್ತಲ್ಲ ಆ ಸಬ್ಬಕ್ಕಿನ ತಗೊಂಡಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 5 ರಿಂದ 6 ನಿಮಿಷ ಮೀಡಿಯಮ್ ಉರಿಲಿ ಇಟ್ಕೊಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀವು ಅರ್ಧಂಬರ್ಧ ಫ್ರೈ ಮಾಡಿಕೊಂಡ್ರೆ ಸಬ್ಬಕ್ಕಿ ಬೇಯುವಾಗ ಗಂಜಿ ಥರ ಆಗಿಬಿಡುತ್ತೆ. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಪಾಯಸ ಬರುತ್ತೆ. ಹಾಗಾಗಿ ನೋಡಿ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ನಾವಿಲ್ಲಿ ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ. 1 ಕಪ್ಪಷ್ಟು ಸಬ್ಬಕ್ಕಿಗೆ ಒಂದು 5 ಕಪ್ಪಷ್ಟು ನಾವು ಅಳತೆ ಯಾವ ಕಪ್ಪಲ್ಲಿ ತೊಗೋತೀವಿ ಅದ್ರ 5ರಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಸೇರಿಸ್ಕೊಂಡಿದ್ದಾಗಿದ ನಂತರ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಲಿಕ್ಕೆ ಬಿಡಬೇಕು. ನೀವು ಕಲರ್ ಬರಬೇಕು ನಮಗೆ ಸಬ್ಬಕ್ಕಿ ಪಾಯಸ ಅನ್ನೋದಿದ್ದರೆ ಕುಂಕುಮ ಕೇಸರಿ ಬರುತ್ತಲ್ಲ ಅದೊಂದು 5-6 ಎಸ್ಲನ್ನ ಈ ಟೈಮಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಲರ್ ಬರುತ್ತೆ. ನೋಡಿ ಈ ರೀತಿಯಾಗಿ ಮಣಿ ಥರ ಟ್ರಾನ್ಸ್ಪರೆಂಟಾಗಿ ಬೇಯಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಮಣ್ಮಣಿ ಥರ ಬೆಂದಿದೆ ಅಂತ ಹೇಳ್ಬಿಟ್ಟು. ಇವಾಗ ಇದಕ್ಕೆ ಸಬ್ಬಕ್ಕಿ ತಗೊಂಡಿರೋ ಅಂಥ ಅಳತೆಲೇ 1/4 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳ್ಬೇಡಿ, ಸಿಹಿ ತುಂಬ ಆದರೆ ತಿನ್ನೋದಕ್ಕೆ ಚೆನ್ನಾಗೋದಿಲ್ಲ. ಸಿಹಿ ಇಷ್ಟಪಡೋದಾದರೆ 1/2 ಕಪ್ಪನ್ನು ಹಾಕ್ಕೊಳ್ಳಿ. ಸಿಹಿ ನಾರ್ಮಲಾಗಿದ್ದರೆ ಸಾಕು ಅಂತ ಅಂದರೆ 1/4 ಕಪ್ಪು ಸಾಕಾಗುತ್ತೆ. ಆ ಸಬ್ಬಕ್ಕಿ ತೊಗೊಂಡಿರ್ತೀವಲ್ಲ ಆ ಅಳತೆ ಕಪ್ಗಳಲ್ಲಿ. ನೋಡಿ ಸಕ್ಕರೆನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಸಬ್ಬಕ್ಕಿ ಮಣಿ ಥರ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಪರ್ಫೆಕ್ಟಾಗಿ ಸಬ್ಬಕ್ಕಿ ಪಾಯಸ ಬರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಇದಕ್ಕೆ ಹಾಲನ್ನ ಸೇರಿಸ್ಕೊಳ್ಬೇಕು. ಕಾಯಿಸ್ಬಿಟ್ಟು ಆರಿಸಿರೋ ಅಂಥ ಹಾಲನ್ನು ಸೇರಿಸ್ಕೊಳ್ಳೋಣ. ಫ್ಯಾಟ್ ಇರೋ ಅಂಥ ಹಾಲನ್ನ ಸೇರಿಸ್ಕೊಳ್ಳಿ, ಪಾಯಸ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸಬ್ಬಕ್ಕಿ ತಗೊಂಡಿರೋ ಅಂಥ ಅಳತೆಯಲ್ಲೇ 3ರಷ್ಟು ತಗೊಳ್ತಾ ಇದ್ದೀನಿ. ಹಾಲನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಸಲ ಯುಗಾದಿ ಹಬ್ಬಕ್ಕೆ ಈ ಥರ ಪಾಯಸನ ಒಂದು ಸಲ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು 1-2 ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಬಾದಾಮ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಪಾಯಸ ಮಾಡಿ ನೀವು 1-2 ಸ್ಪೂನ್ ಬಾದಾಮ್ ಪೌಡರ್ ಹಾಕ್ಕೊಂಡ್ರೆ ಒಂದೊಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ ಬಾದಾಮ್ ಪೌಡರ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನಾನು ಏಲಕ್ಕಿ ಪೌಡರ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು 5 ರಿಂದ 6 ನಿಮಿಷ ಮತ್ತೆ ನಾವು ಪಾಯಸನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ ಈ ಟೈಮಲ್ಲಿ ಇದಕ್ಕೆ ಫ್ರೈ ಮಾಡಿಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನು ಕೂಡ ಹಾಕ್ಕೊಳ್ಳೋಣ. ಬೇಸಿಗೆ ಟೈಮಲ್ಲಿ ಸಬ್ಬಕ್ಕಿಯಿಂದ ಆದಷ್ಟು ಒಂದು ವೆರೈಟಿ ರೆಸಿಪೀಸ್ನ ಮಾಡ್ತಾ ತಿನ್ನೋದ್ರಿಂದ ದೇಹಕ್ಕೆ ತಂಪಾಗುತ್ತೆ.
ನೋಡಿ ಒಂದು 5 to 6 ಮಿನಿಟ್ ನಮಗೆ ಕುದಿಸಿದ ನಂತರ ಪಾಯಸ ಈ ರೀತಿ ರೆಡಿಯಾಗಿದೆ. ನೋಡ್ತಾ ಇದ್ರಲ್ಲ ನೀವೇ ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಮಾಡಿ ನೀವು ಸಂಜೆವರೆಗೂ ಇಟ್ಟಿದ್ರು ಕೂಡ ಗಟ್ಟಿ ಆಗೋದಿಲ್ಲ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಈ ವಿಧಾನದಲ್ಲಿ ಒಂದ್ಸಲ ಸಬ್ಬಕ್ಕಿ ಪಾಯಸನ ಟ್ರೈ. 4ನೇ ದಿನ ಕೂಷ್ಮಾಂಡ ದೇವಿಗೆ ಮಲ್ಪ ಅಂತ ಒಂದು ಸ್ವೀಟ್ನ ಮಾಡ್ತಾರೆ. ಇದನ್ನು ಮಾಡೋದು ಕೂಡ ತುಂಬಾ ಈಸಿ. ಇದನ್ನೇ ನಾವು ನೈವೇದ್ಯಕ್ಕೆ ಇಡಬೇಕಾಗುತ್ತೆ. ಇದನ್ನು ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು ಅಳತೆ ಕಪ್ಪಲ್ಲಿ 1 ಕಪ್ಪಷ್ಟು ಮೈದಾನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿನ್ ಬೌಲ್ಗೆ. ಅದೇ ಕಪ್ ಅಳತೆಯಲ್ಲಿ ನಾವು ಅಂದರೆ ಅರ್ಧ ಕಪ್ ಆಗೋವಷ್ಟು ರವೆನ ಹಾಕ್ಕೊಳ್ಬೇಕಾಗುತ್ತೆ. ಇದು ಅರ್ಧ ಕಪ್ ಅಳತೆನ 1 ಕಪ್ಪು, ಇದರಲ್ಲಿ ಅರ್ಧ ಕಪ್ಪಷ್ಟು ನಾನು ರವೆನ ಹಾಕ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆನ ಹಾಕ್ಕೊಳ್ಬೇಕು. ಮತ್ತು 1/4 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ಬೇಕು. ಹಾಗೆ ಅರ್ಧ ಕಪ್ಪಷ್ಟು ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇದಕ್ಕೆ ನೀರನ್ನ ಹಾಕ್ಕೊಂಡು ನಮಗೆ ಬ್ಯಾಟರ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಇಡ್ಲಿ ಬ್ಯಾಟರ್ನೆಲ್ಲ ರೆಡಿ ಮಾಡ್ಕೊಳ್ತೀವಲ್ಲ ಆ ಹದದಲ್ಲಿ ನಾವು ಇದನ್ನು ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಸ್ಪೂನಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಒಂದು ಕೂಡ ಗಂಟಿಲ್ದಿರೋ ರೀತಿಲಿ ಈ ರೀತಿಯಾಗಿ ಕಲಿಸ್ಕೊಳ್ಬೇಕು. ನಂತರ ನಾವು ಒಂದು ವಿಸ್ಕರಿಂದ ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊಳ್ಬೇಕಾಗುತ್ತೆ. ಕಂಟಿನ್ಯೂಸ್ ಆಗಿ ನಾವು ಒಂದು 5ರಿಂದ 6 ನಿಮಿಷ ಈ ರೀತಿಯಾಗಿ ಬೀಟ್ ಮಾಡ್ಕೊಳ್ಬೇಕು. ಬೀಟ್ ಮಾಡ್ಕೊಂಡಿದ್ದಾದ ನಂತರ ಇದನ್ನು ಒಂದು ಅರ್ಧ ಗಂಟೆ ನಾವು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕಾಗುತ್ತೆ. ನೋಡಿ ಇದ್ರ ಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಇದನ್ನು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಲಿಕ್ಕೆ ಬಿಡ್ತಾ ಇದ್ದೀನಿ. ಇದು ರೆಸ್ಟ್ ಆಗೋ ಟೈಮಲ್ಲಿ ನಾವು ಈ ಕಡೆ ಸಕ್ಕರೆ ಪಾಕನ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೋಸ್ಕರ ಮತ್ತೆ ಒಂದು ಪಾತ್ರೆನ ಇಟ್ಬಿಟ್ಟು ನಾವು ಮೈದಾ ಹಿಟ್ಟನ್ನು ತೊಗೊಂಡಿರೋ ಅಂಥ ಅಳತೆ ಕಪ್ಪಲ್ಲೇ 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆನ ಚೆನ್ನಾಗಿ ಕರಗಿಸ್ಕೊಳ್ಬೇಕು. ನೋಡಿ ಸಕ್ಕರೆ ಅನ್ನೋದನ್ನು ನಾವು ನೀಟಾಗಿ ಕರಗಿಸ್ಕೊಳ್ಬೇಕು. ಪಾಕ ಯಾವ ರೀತಿ ತೆಗಿಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ನೋಡಿ ಸಕ್ಕರೆ ಕರಗ್ತಾ ಇರುವಾಗ ನಾನು ಇದಕ್ಕೆ ಒಂದು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದ್ರ ಜೊತೆಗೆ ಕೇಸರಿ ಹೂವು ಇತ್ತು ಅಂತಾದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ನಾವು ಸಕ್ಕರೆ ಕರಗಿದ ಮೇಲೆ ಎಕ್ಸಾಕ್ಟಾಗಿ ಇದನ್ನು ಒಂದು 10 ನಿಮಿಷಗಳ ಕಾಲ ಕುದಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಗಟ್ಟಿಯಾಗಿ ನಮಗೆ ಪಾಕ ಬೇಕು ಇದು. ಹಾಗಾಗಿ 10 ನಿಮಿಷ ಸಕ್ಕರೆ ಕರಗಿದ ಮೇಲೆ ನಾವು ಇದನ್ನು ಒಂದು 10 ನಿಮಿಷ ಕುದಿಸ್ಕೊಳ್ಬೇಕು. ನೋಡ್ತಾ ಇರ್ಬೋದು ನೀವು ಸಕ್ಕರೆ ಕರಗಿದೆ. ಇವಾಗ ನಾನು 10 ನಿಮಿಷ ಕುದಿಲಿಕ್ಕೆ ಬಿಟ್ಟೆ, ಗಟ್ಟಿಯಾಗಿ ಬಂದಿದೆ. ಇವಾಗ ಇದಕ್ಕೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಸ್ವಲ್ಪ ತಣ್ಣಕ್ಕಾಗಲಿಕ್ಕೆ ಇಡ್ತಾ ಇದ್ದೀನಿ. ಈ ಸಕ್ಕರೆ ಪಾಕ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮಗೆ ಇಲ್ಲಿ ಹಿಟ್ಟು ಕೂಡ ಕರೆಕ್ಟಾಗಿ ನೆಂದಿದೆ. ನೋಡ್ತಾ ಇರ್ಬೋದು ಇಡ್ಲಿ ಬ್ಯಾಟರ್ ಬರುತ್ತಲ್ಲ ಆ ಹದದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನಾವು ಇದನ್ನು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೇಕು. ಇದಕ್ಕೋಸ್ಕರ ನಾನು ಎಣ್ಣೆನೂ ಕೂಡ ಕಾಯಲಿಕ್ಕೆ ಇಟ್ಟಿದ್ದೀನಿ. ನಮಗೆ ಎಣ್ಣೆ ಅನ್ನೋದು ಹೈ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಕೊಳ್ಬಾರ್ದು, ಮೀಡಿಯಮ್ ಉರಿಲಿಟ್ಟೆ ಕಾಯಿಸ್ಕೊಳ್ಬೇಕು. ನಮಗೆ ಇಲ್ಲ ಅಂದರೆ ಶೇಪ್ ಬರೋದಿಲ್ಲ, ಕಲಸ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ನೋಡಿ ಈ ರೀತಿಯಾಗಿ ನಿಧಾನವಾಗಿ ಬಿಟ್ಕೊಂಡ್ರೆ ಸಾಕು. 2 ಕಡೆನೂ ಕೂಡ ಫುಲ್ಲು ಕ್ರಿಸ್ಪ್ ಆಗೋವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹಾಕಿದ ತಕ್ಷಣನೂ ಕೂಡ ಕೈ ಆಡಿಸ್ಕೊಳ್ಬೇಡಿ. ಅದೇ ಸ್ವಲ್ಪ ಮೇಲ್ ಬರುತ್ತಾ ಇರುತ್ತೆ. ಆ ಟೈಮಲ್ಲಿ ನಾವು ಇದನ್ನು ಈ ರೀತಿಯಾಗಿ ಉಲ್ಟಾ ಮಾಡ್ಕೊಳ್ಬೇಕು. ಪೂರಿ ಥರ ಸ್ವಲ್ಪ ಉಬ್ಬಿ ಬರುತ್ತೆ, ಮೇಲ್ಗಡೆ ಎಣ್ಣೆ ಹಾಕ್ಕೊಳ್ತಾ ಬೇಯಿಸ್ಕೊಳ್ಬೇಕಾಗತ್ತೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಕೂಷ್ಮಾಂಡ ದೇವಿಗೆ ಇದೇ ರೆಸಿಪಿನ ಟ್ರೈ ಮಾಡಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ವಿಡಿಯೋದಲ್ಲಿ ನಿಮಗೆ ಕಲರ್ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಿದೆ, ಆದರೆ ನಾವು ಇದನ್ನು ಫುಲ್ ಕಲರ್ ಚೇಂಜ್ ಆಗೋವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮತ್ತು ಇದನ್ನು ಬೇಯಿಸ್ಕೊಂಡಿದ್ದಾದ ನಂತರ ಸಕ್ಕರೆ ಪಾಕದಲ್ಲಿ ಹಾಕಿ ನಾವು ಒಂದು 5ರಿಂದ 10 ನಿಮಿಷ ನೆನೆಸ್ಕೊಳ್ಬೇಕಾಗುತ್ತೆ. ಇಲ್ಲಿ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ನಾವು ರೆಡಿ ಮಾಡ್ಕೊಂಡಿರೋವಂಥ ಸಕ್ಕರೆ ಪಾಕಕ್ಕೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ 2 ಸೈಡು ಕೂಡ ಒಂದೊಂದು 5-5 ನಿಮಿಷ ಬಿಟ್ಟು ನಾವು ನೆನೆಸ್ಕೊಂಡು ಅದಾದ ನಂತರ ಎತ್ಕೊಳ್ಬೇಕಾಗುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಲ್ಪ ಸ್ವೀಟ್ನ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು. ಕೂಷ್ಮಾಂಡ ದೇವಿಗೆ ಈ ರೆಸಿಪಿನ ನೀವು ನೈವೇದ್ಯಕ್ಕೆ ಇಟ್ಕೊಳ್ಬೋದು. 5ನೇ ದಿನ ಸ್ಕಂದಮಾತಾ ದೇವಿಗೆ ನಾವು ಬಾಳೆಹಣ್ಣಿನಿಂದ ನೈವೇದ್ಯನ ಮಾಡ್ಕೊಳ್ಬೇಕು. ನೀವು ಡೈರೆಕ್ಟಾಗಿ ಬಾಳೆಹಣ್ಣನ್ನು ಕೂಡ ನೈವೇದ್ಯಕ್ಕೆ ಇಡ್ಬೋದು, ಅಥವಾ ನಾನಿಲ್ಲಿ ರಸಾಯನನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಸಣ್ಣದಾಗಿ ಬಾಳೆಹಣ್ಣನ್ನ ಹೆಚ್ಕೊಂಡಿದ್ದೀನಿ. ಇದಕ್ಕೆ ಜೇನುತುಪ್ಪ, ತುಪ್ಪ ಹಾಗೆ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ತುಪ್ಪ ಅಥವಾ ಜೇನುತುಪ್ಪ ಇಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಬಾಳೆಹಣ್ಣು ಸಕ್ಕರೆ ಹಾಕ್ಕೊಳ್ಬೋದು. ಆದರೆ ತುಪ್ಪ ಸ್ವಲ್ಪ ಹಾಕ್ಕೊಳ್ಳೇಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಒಣಗಿರೋವಂಥ ದ್ರಾಕ್ಷಿ ಹಾಗೆ ತುರಿದಿರೋವಂಥ ತೆಂಗಿನಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರಸಾಯನ ಅನ್ನೋದು ರೆಡಿ ಆಗಿಬಿಡುತ್ತೆ. ನೀವು ಸ್ಕಂದಮಾತಾ ದೇವಿಗೆ ಬಾಳೆಹಣ್ಣು ಅಥವಾ ಬಾಳೆಹಣ್ಣಿಂದ ಮಾಡಿರೋವಂಥ ಯಾವುದೇ ನೈವೇದ್ಯನೂ ಕೂಡ ಇಟ್ಕೊಳ್ಬೋದು. ಇನ್ನು 6ನೇ ದಿನ ಅಂತ ಬಂದರೆ ಕಾತ್ಯಾಯಿನಿ ದೇವಿಗೆ ಜೇನುತುಪ್ಪ ಬಳಸ್ಕೊಂಡು ಮಾಡಿರೋ ಅಂಥ ಅಡುಗೆಗಳನ್ನ ಇಟ್ಕೊಳ್ಬೋದು, ಅಥವಾ ಡೈರೆಕ್ಟಾಗಿ ಜೇನುತುಪ್ಪನೇ ನಾವು ನೈವೇದ್ಯಕ್ಕೆ ಇಟ್ಕೊಳ್ಬೋದು. 7ನೇ ದಿನ ನಾವು ಕಾಳರಾತ್ರಿ ದೇವಿಗೆ ಬೆಲ್ಲದಿಂದ ಮಾಡಿರೋ ಅಂಥ ನೈವೇದ್ಯನ ಇಟ್ಕೊಳ್ಬೇಕಾಗುತ್ತೆ.
ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ಗೆ ನಾನು ತೋರಿಸ್ತಾ ಇರೋವಂಥ ಅಳತೆ ಕಪ್ಪಲ್ಲಿ 1 ಕಪ್ಪಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1/4 ಕಪ್ಪಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದೆರಡು ಸಲ ವಾಶ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ಅದೇ ಕಪ್ ಅಳತೆಯಲ್ಲಿ 2 ಕಪ್ಪಷ್ಟು ಹಾಲು ಹಾಗೆ 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಡಬೇಕಾಗುತ್ತೆ. ಅರ್ಧ ಗಂಟೆ ಟೈಮ್ ನಾವು ನೆನೆಸಿದ್ರೆ ಅನ್ನ ಅನ್ನೋದು ನಮಗೆ ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಟೈಮ್ ಇಲ್ಲ ಅಂತ ಅಂದರೆ ಒಂದು 10 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ನೋಡಿ ಇವಾಗ ಒಂದು ಅರ್ಧ ಗಂಟೆ ಆಗಿದೆ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಇವಾಗ ಇಲ್ಲಿ 1 ಕಪ್ಪನ್ನ ಅದರೊಳಗೆ ಹಾಕ್ತಾ ಇದ್ದೀನಿ ಕುಕ್ಕರ್ ಒಳಗೆ. ಯಾಕೆ ಅಂದರೆ ಹಾಲು ಹಾಕಿರೋದ್ರಿಂದ ಉಕ್ಕಿ ಬರುತ್ತೆ. ಈ ಥರ 1 ಕಪ್ ಹಾಕೋದ್ರಿಂದ ಅಷ್ಟೊಂದು ಉಕ್ಕಲ್ಲ, ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹಾಕ್ಬಿಟ್ಟಿದ್ದಾದ ನಂತರ ಇದಕ್ಕೆ ಒಂದು 3 ವಿಷಲ್ ಹಾಕಿಸ್ಕೊಳ್ಬೇಕು ನಾವು. ಅದು ವಿಷಲ್ ಆಗೋ ಅಷ್ಟರಲ್ಲಿ ನಾವಿಲ್ಲಿ ಬೆಲ್ಲ ಕರಗಿಸ್ಕೊಳ್ಬೇಕಾಗುತ್ತೆ. ಇನ್ನೊಂದು ಪಾತ್ರೆ ಇಟ್ಬಿಟ್ಟು ಅಕ್ಕಿ ತಗೊಂಡಿರೋ ಅಂಥ ಕಪ್ಪಲ್ಟೆನೇ 2 ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನ. ಹಾಗೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಕರಗಿಸ್ಕೊಳ್ತಾ ಇದ್ದೀನಿ. ಸಿಹಿ ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಇನ್ನೂ ಒಂದು 2 ಟೇಬಲ್ ಸ್ಪೂನಷ್ಟು ಬೆಲ್ಲನ ಜಾಸ್ತಿ ತಗೊಳ್ಬೋದು. ನೋಡಿ ಬೆಲ್ಲ ಅನ್ನೋದು ನಮಗೆ ಪಾಕ ಬರೋದು ಬೇಡ, ಜಸ್ಟ್ ಕರಗಿದ್ರೆ ಸಾಕಾಗುತ್ತೆ. ನೋಡಿ ಈ ರೀತಿಯಾಗಿ ಕರಗಿಸ್ಕೊಂಡ್ರೆ ಸಾಕು. ಇವಾಗ ಇದು ಕರಗಿದ್ದಾಗಿದೆ. ನೆಕ್ಸ್ಟ್ ನಾವೇನು ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ನೋಡಿ ಅಷ್ಟರಲ್ಲಿ ಇಲ್ಲಿ ವಿಷಲ್ ಕೂಡ ಹಾರಿ ತಣ್ಣಕ್ಕಾಗಿದೆ, ಹೇರೆಲ್ಲ ರಿಲೀಸ್ ಆಗಿದೆ. ಇವಾಗ ಇದರಲ್ಲಿರೋ ಅಂಥ ಕಪ್ಪನ್ನ ಎತ್ಕೊಳ್ಬೇಕಾಗುತ್ತೆ. ಅನ್ನ ನೋಡಿ ಪೂರ್ತಿ ಸಾಫ್ಟಾಗಿ ಬೆಂದಿದೆ. ಈ ರೀತಿಯಾಗಿ ಬೇಯಬೇಕಾಗುತ್ತೆ ನಮಗೆ. ಈ ಕಪ್ಪನ್ನ ತೆಗೆದಿದ್ದಾದ ನಂತರ ಮತ್ತೆ ಅದೇ ಕಪ್ ಅಳತೆಯಲ್ಲಿ ಇನ್ನು 3 ಕಪ್ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಪೂರ್ತಿ ಗಟ್ಟಿ ಹಾಲು, ನೀರು ಸೇರಿಸಿಲ್ಲ ಇದಕ್ಕೆ. ಹಾಲನ್ನು ಕೂಡ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮಿಕ್ಸ್ ಮಾಡ್ಕೊಂಡಿರೋದನ್ನ ಡೈರೆಕ್ಟು ನಾವು ಗ್ಯಾಸ್ ಮೇಲೆ ಇಟ್ಟು ಹಾಗೆ ಬೇಯಿಸ್ಕೊಳ್ಬೋದು. ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅದೇ ಪಾತ್ರೆಯಲ್ಲೂ ಕೂಡ ಮಾಡ್ಕೊಳ್ಬೋದು. ನೋಡಿ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಗ್ಯಾಸ್ ಆನ್ ಮಾಡಿಕೊಂಡು ನಾವು ಮತ್ತೆ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ಅನ್ನ ಸ್ವಲ್ಪ ಸಾಫ್ಟ್ ಆಗಬೇಕು, ಅದಕ್ಕೋಸ್ಕರ ಮತ್ತೆ 1-2 ಕುದಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ನಂತರ ಇದು ಒಂದು ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾವು ಬೆಲ್ಲ ಕಾಯಿಸ್ಕೊಂಡಿರೋ ಅಂಥದ್ದನ್ನು ಶೋಧಿಸ್ಕೊಳ್ಬೇಕಾಗುತ್ತೆ. ಬೆಲ್ಲದಲ್ಲಿ ಏನಾದರೂ ಗಲೀಜಿದ್ರೆ ಅಂತ ಹೇಳ್ಬಿಟ್ಟು ಹೀಗೆ ಶೋಧಿಸ್ಕೊಳ್ಳೋದು. ಚೆನ್ನಾಗಿದ್ದರೆ ನೀವು ಡೈರೆಕ್ಟಾಗಿ ಕೂಡ ಹಾಗೆ ಹಾಕ್ಕೊಳ್ಬೋದು. ಆ ಬೆಲ್ಲ ಕೂಡ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ 1-2 ಕುದಿ ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ ಬೆಲ್ಲದ ರುಚಿ ಏನಿರುತ್ತೆ ಅದು ಅನ್ನಕ್ಕೆಲ್ಲ ಹಿಡಿಬೇಕು. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮತ್ತೆ ಒಂದು 3-4 ನಿಮಿಷ ನಾವು ಕುದಿಸ್ಕೊಳ್ಬೇಕಾಗುತ್ತೆ. ಇದು ಕುದಿಯೋ ಟೈಮಿಂಗ್ಸಲ್ಲಿ ನಾವು ಇದಕ್ಕೆ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಇನ್ನೊಂದು ಬಾಣಲಿಲಿ ನಿಮಗೆ ತುಪ್ಪ ಎಷ್ಟು ಇಷ್ಟ ಆಗುತ್ತೆ ಅಷ್ಟನ್ನು ಸೇರಿಸ್ಕೊಳ್ಬೋದು. ಸಿಹಿಗೆ ತುಪ್ಪನೇ ಮುಂದಿರೋದ್ರಿಂದ ನೀವು ಎಷ್ಟು ಹಾಕಿದ್ರೂ ಕೂಡ ರುಚಿ ಚೆನ್ನಾಗಿ ಬರುತ್ತೆ. ನಂತರ ನೋಡಿ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊಬ್ಬರಿ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಒಂದು ಅರ್ಧದಷ್ಟು ಫ್ರೈ ಆಗಿದೆ ಅಂತ ಅಂದಾಗ ನಾವು ಇದಕ್ಕೆ ಗೋಡಂಬಿನ ಸೇರಿಸ್ಕೊಳ್ಬೇಕಾಗುತ್ತೆ. ಕೊಬ್ಬರಿ ಇಷ್ಟ ಇಲ್ಲ ಅಂತಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನೋಡಿ ಗೋಡಂಬಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗೋಡಂಬಿ ಮತ್ತು ಕೊಬ್ಬರಿ ಎರಡೂ ಹದವಾಗಿ ಫ್ರೈ ಆಗಿದೆ ಅಂತ ಅನಿಸಿದಾಗ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಇದು ಮೂರನ್ನು ಕೂಡ ಲೈಟಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ಫ್ರೈ ಮಾಡ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನ ನಾವಿವಾಗ ಬೆಲ್ಲದನ್ನದೊಳಗೆ ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ಇವಾಗ ತಳವಾಗಿ ಅನ್ನಿಸ್ತಾ ಇರುತ್ತೆ ನಮಗೆ, ಇದು ಸ್ವಲ್ಪ ತಣ್ಣಕ್ಕಾದ ನಂತರ ಗಟ್ಟಿ ಬಂದುಬಿಡುತ್ತೆ. ಹಾಗಾಗಿ ಈ ಹದದಲ್ಲಿ ನಾವು ಮಾಡ್ಕೊಳ್ಬೇಕು. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ಹಾಗೆ ನಾವು ಫ್ರೈ ಮಾಡಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸು ಮತ್ತು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಮತ್ತೆ ಏನು ಕುದಿಸೋದು ಬೇಡ, ನಮಗೆ ಬೆಲ್ಲದನ್ನ ಅನ್ನೋದು ರೆಡಿ ಆಗಿಬಿಡುತ್ತೆ. ನೋಡಿದ್ರಲ್ಲ ಎಷ್ಟು ಸೂಪರಾಗಿ ಹಾಗೆ ಸಿಂಪಲಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು. ಬೆಲ್ಲದನ್ನ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದರೆ ನೀವು ಬೆಲ್ಲದಿಂದ ಪಾನಕ ಕೂಡ ಮಾಡಿಕೊಂಡು ನೈವೇದ್ಯಕ್ಕೆ ಇಟ್ಕೊಳ್ಬೋದು. 8ನೇ ದಿನ ಇಲ್ಲಿ ಮಹಾಗೌರಿ ದೇವಿಗೆ ನಾವು ತೆಂಗಿನಕಾಯಿನ ಬಳಸ್ಕೊಂಡು ಯಾವುದಾದ್ರೂ ನೈವೇದ್ಯನ ಮಾಡ್ಕೊಳ್ಬೇಕು. ನಾನಿಲ್ಲಿ ತೆಂಗಿನಕಾಯಿಯನ್ನು ಮಾಡ್ಕೊಳ್ಳೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅಥವಾ ನೀವು ಇದನ್ನೂ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಡೈರೆಕ್ಟಾಗಿ ತೆಂಗಿನಕಾಯಿನೇ ಪೂಜೆಗೆ ಇಟ್ಕೊಳ್ಬೋದು. ಇದನ್ನು ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ಬಾಣಲಿಗೆ ನಾನೊಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಜೀರಿಗೆ, 1 ಟೀ ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಅನ್ನೋದು ಸ್ವಲ್ಪ ಕ್ರಿಸ್ಪ್ ಆಗಬೇಕು, ಅಲ್ಲಿವರೆಗೂ ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ. ಇದು ಅರ್ಧದಷ್ಟು ಫ್ರೈ ಆಗಿದ್ದಾದಮೇಲೆ ನಾವು ಇದಕ್ಕೆ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಮತ್ತು ಕಡಲೆ ಬೀಜ ಅನ್ನೋದು ನಮಗೆ ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇಷ್ಟು ಫ್ರೈ ಆದಮೇಲೆ ನಾನಿಲ್ಲಿ ಇದಕ್ಕೆ ಒಂದು 6-7 ಪೀಸಷ್ಟು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ತೆಂಗಿನಕಾಯಿ ಅನ್ನೋದಲ್ಲಿ ನಾವು ಈ ಮೆಣಸನ್ನ ಹಾಕ್ಕೊಂಡ್ರೆ ಅದ್ರ ಫ್ಲೇವರೇ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಸ್ಕಿಪ್ ಮಾಡ್ಕೊಳ್ಬೇಡಿ. ನೋಡಿ ಈ ರೀತಿಯಾಗಿ ಗೋಡಂಬಿ ಮತ್ತು ಮೆಣಸನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ.
ನಾವು ಹಾಕಿರುವಂಥ ಎಲ್ಲ ಪದಾರ್ಥಗಳು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಕರ್ಬೇವಿನ ಸೊಪ್ಪು ಹಾಗೆ ಖಾರಕ್ಕೆ ಎಷ್ಟು ಬೇಕು ನೋಡಿಬಿಟ್ಟು ಹಸಿಮೆಣ್ಸಿಕಾಯಿ ಒಂದೆರಡು ಒಣಗಿರೋವಂಥ ಮೆಣಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 30 ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ಇದಕ್ಕೆ 1 ಕಪ್ಪಷ್ಟು ನೋಡಿ, ಈ ಅಳತೆ ಕಪ್ಪಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಹಿಂದ್ಗಡೆ ಇರೋವಂಥ ಕಪ್ಪುದೇನಿರುತ್ತೆ ಅದನ್ನು ತೆಗೆದುಬಿಟ್ಟು ಇದನ್ನು ಮಿಕ್ಸಿನಲ್ಲಿ ಪಲ್ಸ್ ಮೋಡಲ್ಲಿ ರುಬ್ಕೊಂಡಿದ್ದೀನಿ. ಇದನ್ನು ಹಾಕ್ಬಿಟ್ಟು ಜಸ್ಟ್ ಒಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಬಾರ್ದು, ತೆಂಗಿನಕಾಯಿಲಿರುವಂಥ ಎಣ್ಣೆ ಬಿಟ್ಕೊಬಿಡುತ್ತೆ. ಹಾಗೆ ಕಲರ್ ಕೂಡ ಚೇಂಜ್ ಮಾಡ್ಕೊಳ್ಬಾರ್ದು. ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅನ್ನ ಮಾಡ್ಕೊಳ್ಬೇಕಿದ್ರೆ ಉಪ್ಪನ್ನು ಹಾಕಿರ್ತೀವಿ. ಇವಾಗ ಎಷ್ಟು ಬೇಕು ನೋಡಿಬಿಟ್ಟು ಸೇರಿಸ್ಕೊಳ್ಳಿ. ಅನ್ನನ ರೆಡಿ ಮಾಡ್ಕೊಂಡಿರೋದ್ರಿಂದ ಪಟ್ಟಂತ ಹೇಳ್ಬಿಟ್ಟು ತೆಂಗಿನಕಾಯಿ ರೈಸ್ನ ಮಾಡ್ಕೊಳ್ಬೋದು. ನೋಡಿ, ಹಾಕೊಂಡಿದ್ದಾದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ತೆಂಗಿನಕಾಯಿ ಅನ್ನ ಅನ್ನೋದು ರೆಡಿ ಆಗಿಬಿಡುತ್ತೆ. ಇದನ್ನು ಮಹಾಗೌರಿ ದೇವಿಗೆ ನಾವು ನೈವೇದ್ಯಕ್ಕೆ ಇಟ್ಕೊಳ್ಬೋದು. ಆಗಲೇ ಹೇಳ್ದಂಗೆ ನಿಮಗೆ ಅನ್ನ ಮಾಡೋದಕ್ಕೆ ಆಗಿಲ್ಲ ಅಂತ ಅಂದರೆ ನೀವು ಡೈರೆಕ್ಟಾಗಿ ತೆಂಗಿನಕಾಯಿನ ಹೊಡೆದ್ಬಿಟ್ಟು ನೈವೇದ್ಯಕ್ಕೆ ಇಟ್ಕೊಳ್ಬೋದು. ಇನ್ನು ಕೊನೆಯದಾಗಿ 9ನೇ ದಿನ ಸಿದ್ಧಿದಾತ್ರಿ ದೇವಿಗೆ ಇದಕ್ಕೆ ಕಡಲೆಬೇಳೆ ಅಥವಾ ಎಳ್ಳನ್ನು ಉಪಯೋಗಿಸ್ಕೊಂಡು ಮಾಡ್ಕೊಳ್ಬೇಕು. ನಾನಿಲ್ಲಿ ಗೊಜ್ಜವಲಕ್ಕಿನ ತೋರಿಸ್ಕೊಡ್ತಾ ಇದ್ದೀನಿ, ಅಥವಾ ಪುಳಿಯೋಗರೆನೂ ಕೂಡ ನೀವು ಮಾಡ್ಕೊಳ್ಬೋದು. ಬನ್ನಿ, ಆಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲಿಗೆ ನಾನು ಈ ಅಳತೆ ಕಪ್ಪಲ್ಲಿ 1 ಕಪ್ಪಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಜಸ್ಟ್ ಪಲ್ಸ್ ಮಾಡಿ ತೆಗಿಬೇಕು, ಜಾಸ್ತಿ ನುಣ್ಣಗೆ ರುಬ್ಕೊಳ್ಬಾರ್ದು. 1-2 ಸಲ ಮಿಕ್ಸಿ ಆನ್ ಆ್ಯಂಡ್ ಆಫ್ ಮಾಡಿಬಿಟ್ಟು ತರಿಯಾಗಿ ರುಬ್ಕೊಳ್ಬೇಕು, ತುಂಬ ನುಣ್ಣಗೆ ಮಾಡ್ಕೊಳ್ಬಾರ್ದು. ನೋಡಿ, ಈ ರೀತಿಯಾಗಿ ತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಬೇಕು. ಹಾಕಿಬಿಟ್ಟು ಒಂದು ಸಲ ನೀರನ್ನು ಹಾಕಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಒಂದು ಸತಿ ವಾಶ್ ಮಾಡಿಬಿಟ್ಟು ಜಸ್ಟ್ ಒಂದು 2 ನಿಮಿಷ ಇಟ್ಟಿದ್ರೆ ಸಾಕು. ನೀರೆಲ್ಲ ಮೇಲ್ಗಡೆ ಬರುತ್ತೆ. ಅದು ಬಂದ ನಂತರ ನಾವು ಅದನ್ನು ನೀರನ್ನು ಸಪ್ರೇಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ತೆಕ್ಕೊಬಿಟ್ಟು ಇದಕ್ಕೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಬಿಡಬೇಕಾಗುತ್ತೆ. ಒಂದು 10 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಅರಳಿಕೊಳ್ಳುತ್ತೆ. ಅಷ್ಟರಲ್ಲಿ ನಾವಿಲ್ಲಿ ಒಂದು ಪ್ಯಾನ್ನ ಇಟ್ಬಿಟ್ಟು ಇದಕ್ಕೆ ಒಂದು 2 ಟೀ ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಎಳ್ಳನ್ನು ಹಾಕ್ಕೊಬಿಟ್ಟು ಹುರ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಎಳ್ಳನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಜಸ್ಟ್ ಮಿಕ್ಸ್ ಮಾಡ್ಕೊಳ್ಬೇಕು. ಫ್ಲೇಮ್ ಆಫ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಪ್ಯಾನ್ ಬಿಸಿ ಇರುತ್ತಲ್ಲ, ಅದೇ ಬಿಸಿನಲ್ಲಿ ಫ್ರೈ ಆಗಿಬಿಡುತ್ತೆ ಕೊಬ್ಬರಿನೂ ಕೂಡ. ನೋಡಿ, ಇವಾಗ ಇದು ಫ್ರೈ ಆಗಿದ್ದಾಗಿದೆ. ಇದನ್ನು ಜಸ್ಟ್ ನಾವು ಕುಟಾಣಿಲಿ ಸ್ವಲ್ಪ ಕ್ರಷ್ ಮಾಡ್ಕೊಳ್ಬೇಕು, ತುಂಬ ನುಣ್ಣಗೆ ಮಾಡ್ಕೊಳ್ಬಾರ್ದು. ಒಂದು 2-3 ಏಟ್ ಹಾಕ್ಬಿಟ್ಟು ಸ್ವಲ್ಪ ಕ್ರಷ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಷ್ಟು ಮಾಡಿಕೊಂಡ್ರೆ ಸಾಕು. ಮಿಕ್ಸಿನಲ್ಲಿ ರುಬ್ಕೊಬಿಟ್ರೆ ಒಂದೇ ಸಲ ನುಣ್ಣಗಾಗ್ಬಿಡುತ್ತೆ. ಹಾಗಾಗಿ ನಾನು ಈ ಥರ ಕುಟಾಣಿಲಿ ಸ್ವಲ್ಪ ಕ್ರಷ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಒಂದು ನಿಂಬೆಹಣ್ಣು ಸೈಜ್ ಆಗೋಷ್ಟು ಹುಣಸೆ ರಸನ ತೊಗೊಂಡಿದ್ದೀನಿ. ಇದನ್ನು ನಾವು ಅವಲಕ್ಕಿ ತೊಗೊಂಡಿರ್ತೀವಲ್ಲ, ಅದರಲ್ಲಿ 1/4 ಕಪ್ಪಷ್ಟು ನೀರನ್ನು ಹಾಕೋಬಿಟ್ಟು ನೆನೆಸ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಹಾಗೆ ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ 1.5 ಟೀ ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ, ಮನೇಲೇ ಮಾಡಿರೋವಂಥ ಸಾಂಬಾರು ಪೌಡರ್ನ. ಹಾಗೆ ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಸಾಂಬಾರು ಪೌಡರ್ ಇಲ್ಲ ಅಂತ ಅಂದರೆ ನೀವು ರಸಮ್ ಪೌಡರ್ನು ಕೂಡ ಹಾಕ್ಕೊಳ್ಬೋದು. ನೋಡಿ, ಹಾಕ್ಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಅವಲಕ್ಕಿ ಕೂಡ ಚೆನ್ನಾಗಿ ನೆಂದ್ಬಿಟ್ಟು ಉದ್ರುದ್ರಾಗಿದೆ. ಒಳ್ಳೆ ಸಾಫ್ಟಾಗಿ ಹೂ ಮುಟ್ಟೋ ಥರ ಅನಿಸುತ್ತೆ, ಮೆತ್ತಗೆ ಸಾಫ್ಟಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಬಾಣಲೆ ಇಟ್ಬಿಟ್ಟು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾವು ಹುಣಸೆ ರಸ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಹಾಕ್ಕೊಳ್ಬೇಕಾಗುತ್ತೆ. ಹಾಕ್ಬಿಟ್ಟು ಕೈ ಬಿಡ್ತಿರೋ ರೀತಿಲಿ ನಾವು ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ ಹುಣಸೆ ರಸ ಎಲ್ಲ ಗಟ್ಟಿಯಾಗಿ ಸ್ವಲ್ಪ ಕ್ರೀಮಿ ಸ್ಟ್ರಕ್ಚರ್ ಬರೋವರೆಗೂ ಕೂಡ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ. ನೋಡಿ, ಈ ರೀತಿ ಗಟ್ಟಿಗೆ ಬರಬೇಕು, ನಮಗೆ ಎಣ್ಣೆ ಬಿಟ್ಕೊಳ್ಬೇಕು ಹುಣಸೆ ರಸದಲ್ಲಿ. ಅಲ್ಲಿವರೆಗೂ ಕೂಡ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಟ್ಟು ಈ ಹದದಲ್ಲಿ ಬಂದಾಗ ನಾವು ಇದಕ್ಕೆ ಅವಲಕ್ಕಿನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಸಿಂಪಲಾಗಿ ಮಾಡ್ಕೊಳ್ಬಹುದು. ಉಪವಾಸ ಇರೋರಂತೂ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಹಾಗೆ ನೈವೇದ್ಯಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಲೇ ಮಾಡೋದ್ರಿಂದ ದೇವರಿಗೆ ನೈವೇದ್ಯಕ್ಕೂ ಕೂಡ ಇದನ್ನ ಇಟ್ಕೊಳ್ಬೋದು. ನೋಡಿ, ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿ ರಫಾಗಿ ಇಲ್ಲೇ ಮಾಡ್ಕೊಳ್ಬಾರ್ದು. ಈ ರೀತಿ ಸಾಫ್ಟಾಗಿರಬೇಕಾದ್ರೆ ನಾವು ಫ್ಲೇಮ್ನ ಆಫ್ ಮಾಡಿ ಬಿಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು, ಇಷ್ಟು ಸಾಫ್ಟಾಗಿರುವಾಗಲೇ ನಾವು ಆಫ್ ಮಾಡಿ ನಾವು ಕುಟ್ಟಿ ಇಟ್ಕೊಂಡಿರೋವಂಥ ಎಳ್ಳು ಮತ್ತು ಕೊಬ್ಬರಿ ತುರಿನ ಹಾಕಿಬಿಟ್ಟು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ.
ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಜಸ್ಟ್ ಒಂದು ನಿಮಿಷ ಹಾಗೆ ಬಿಡೋಣ. ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರೋವಂಥ ಒಗ್ಗರಣೆ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ಗೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ದ ನಂತರ ನಾನಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಬೀಜನ ಫಸ್ಟೇ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಒಂದು ಅರ್ಧದಷ್ಟು ಹುರಿದಾದ ನಂತರ ನಾನಿಲ್ಲಿ 1 ಸ್ಪೂನಷ್ಟು ಕಡಲೆಬೇಳೆ ಹಾಗೆ 1 ಸ್ಪೂನಷ್ಟು ಉದ್ದಿನ ಬೇಳೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಉದ್ದಿನಬೇಳೆ, ಕಡಲೆಬೇಳೆ ಹಾಗೆ ಕಡಲೆ ಬೀಜ ಎಲ್ಲದೂ ಕೂಡ ಚೆನ್ನಾಗಿ ಗರ್ಗರಿಯಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಫುಲ್ಲು ಕ್ರಿಸ್ಪ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ 1-2 ಒಣಗಿರೋವಂಥ ಮೆಣಸಿನ್ಕಾಯಿನೂ ಕೂಡ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿ ಆಗಿಬಿಡುತ್ತೆ. ನೆಕ್ಸ್ಟ್ ಇದನ್ನು ನಾವು ಅವಲಕ್ಕಿ ಒಳಗೆ ಸೇರಿಸ್ಕೊಳ್ಬೇಕು. ನೋಡಿ, ಸ್ವಲ್ಪ ಸಾಫ್ಟಾಗಿದ್ದಾಗ ನಾವು ಫ್ಲೇಮ್ ಆಫ್ ಮಾಡಿ ಲೆಡ್ ಕ್ಲೋಸ್ ಮಾಡಿ ಇಟ್ಟಿದ್ರೆ ಇದು ಉದ್ರುದ್ರಾಗಿ ರೆಡಿ ಆಗಿಬಿಡುತ್ತೆ. ಆ ನೀರೆಲ್ಲ ಬಾಣಲಿ ಬಿಸಿಗೆ ಹೀರ್ಕೊಂಡಂಗೆ ಆಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ನಾವು ಮಾಡಿಟ್ಕೊಂಡಿರೋವಂಥ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಗೊಜ್ಜು ಅವಲಕ್ಕಿ ರೆಡಿ ಆಗಿಬಿಡುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಹುಣಸೆಹಣ್ಣು, ಉಪ್ಪು ಹಾಗೆ ಸಾಂಬಾರು ಪೌಡರ್ನೆಲ್ಲ ಒಂದೇ ಅಳತೆಯಲ್ಲಿ ಕರೆಕ್ಟ್ ಅಳತೆಯಲ್ಲಿ ಹಾಕಿ ಮಾಡಿಕೊಂಡ್ರೆ ಗೊಜ್ಜು ಅವಲಕ್ಕಿ ತುಂಬಾ ರುಚಿಕರವಾಗಿರುತ್ತೆ. ಇಲ್ಲಿ ಗೊಜ್ಜು ಅವಲಕ್ಕಿನೇ ಮಾಡಬೇಕು ಅಂತ ಇಲ್ಲ, ನೀವು ಎಳ್ಳು ಅಥವಾ ಕಡಲೆಬೇಳೆನ ಉಪಯೋಗಿಸ್ಕೊಂಡು ಯಾವುದೇ ರೆಸಿಪಿಗಳನ್ನ ಮಾಡಿ ನೀವು ನೈವೇದ್ಯಕ್ಕೆ ಇಟ್ಕೊಳ್ಬೋದು. ಪುಳಿಯೋಗರೆ ಕೂಡ ಮಾಡ್ಕೊಳ್ಬೋದು. ನೋಡಿ, ಇವತ್ತಿನ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಇದೇ ರೆಸಿಪಿಗಳನ್ನ ಮಾಡಬೇಕು ಅಂತ ಇಲ್ಲ, ಆದರೆ ಯಾವ್ಯಾವ ದೇವಿಗೆ ಯಾವ್ಯಾವುದರಿಂದ ನೈವೇದ್ಯ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು ಅದರಿಂದ ನೀವು ನೈವೇದ್ಯಗಳನ್ನ ಮಾಡಿದರೆ ಸಾಕು. ಹಾಗೆ ಈ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದ್ರ ಜೊತೆಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.